ಮಂಗಳನ ಅಂಗಳದಲ್ಲಿ ಏಲಿಯನ್. ನಾಸಾ ನೋಡಿದ್ದೇನು. ಇಲ್ಲಿದೆ ನೋಡಿ ಕೆಂಪು ಗ್ರಹದ ಅಚ್ಚರಿಯ ಸಂಗತಿ. ಏಲಿಯನ್ಸ್ ಇರುವಿಕೆ ಬಗ್ಗೆ ಸಾಕಷ್ಟು ಚರ್ಚೆಗಳು ನಡೀತಾನೆ ಇದೆ. ಆದರೆ ಅವುಗಳ ಅಸ್ತಿತ್ವದ ಬಗ್ಗೆ ಈವರೆಗೂ ಕೂಡ ಯಾವುದೇ ರೀತಿಯಾದ ಸ್ಪಷ್ಟನೆ ದೊರೆತಿಲ್ಲ. ಏಲಿಯನ್ಗಳು ಕಾಣಿಸಿಕೊಳ್ಳುವ ಬಗ್ಗೆ ಆಗಾಗ ಸುದ್ದಿ ಆದರೂ ಕೂಡ ಜನರಲ್ಲಿ ಅವುಗಳ ಅಸ್ತಿತ್ವದ ಪ್ರಶ್ನೆ ಹಾಗೆ ಉಳಿದಿದೆ. ಸಾಕಷ್ಟು ಸಂಶೋಧನೆಗಳು, ಸಿದ್ಧಾಂತಗಳು ಹೊರಬಂದರೂ ಕೂಡ ಏಲಿಯನ್ಗಳ ಸಂಗತಿ ನಿಗೂಢವಾಗಿ ನಮ್ಮ ನಡುವೆ ಉಳಿದಿದೆ. ಆದರೂ ಏಲಿಯನ್ ಹಾಗೂ ಹಾರುವ ತಟ್ಟೆಗಳನ್ನ ಕಂಡಿರೋದಾಗಿ ಕೆಲವರು ವಾದ ಮಾಡ್ತಾರೆ. ಇನ್ನು ಕೆಲವರು ಇವುಗಳ ಇರುವಿಕೆ ಸುಳ್ಳು ಅಂತಲೂ ಕೂಡ ಹೇಳ್ತಾರೆ. ಆಗಾಗ ಭೂಮಿ ಹಾಗೂ ಆಕಾಶದ ಮೇಲೆ ಕೆಲವು ವಿಚಿತ್ರ ವಸ್ತುಗಳು ಕಾಣಿಸಿಕೊಳ್ಳುತ್ತೆ. ಇವುಗಳನ್ನ UFO ಅಂತಲೂ ಕೂಡ ಕರೀತಾರೆ. ಈ UFOಗಳು ಅನ್ಯಗ್ರಹ ಜೀವಿಗಳ ವಾಹನ ಅಂತ ಕೂಡ ಹೇಳಲಾಗುತ್ತೆ. ಇವುಗಳನ್ನ ಕಂಡಿದ್ದಾಗಿ ಜನರು ಕೂಡ ಹೇಳ್ತಾ ಇರ್ತಾರೆ. ಆದ್ರೆ ಅದಕ್ಕೆ ನಿರ್ಣಾಯಕ ಪುರಾವೆಗಳನ್ನ ಒದಗಿಸೋದಕ್ಕೆ ಯಾರಿಂದಲೂ ಕೂಡ ಸಾಧ್ಯವಾಗ್ತಾ ಇಲ್ಲ. ಇದೀಗ ಮಂಗಳನ ಗ್ರಹದಲ್ಲಿ ಅನ್ಯಗ್ರಹ ಜೀವಿಗಳ ಅವಶೇಷಗಳಾಗಿ ಉಳಿದಿರುವಂತದ್ರ ಬಗ್ಗೆ ಕೆಲವೊಂದು ಅನುಮಾನಗಳು ಮೂಡಿದೆ. ಯಾಕೆಂದ್ರೆ ನಾಸಾದ ಪರ್ಸೆವೆರೆನ್ಸ್ ರೋವರ್ ಇತ್ತೀಚೆಗೆ ಮಂಗಳ ಗ್ರಹದಲ್ಲಿ ತಲೆಬುರುಡೆಯ ಆಕಾರದ ಬಂಡೆಯೊಂದನ್ನ ಕಂಡುಹಿಡಿದಿದೆ. ಹೀಗಾಗಿ ಏಲಿಯನ್ಸ್ ಉಪಸ್ಥಿತಿಯ ಬಗ್ಗೆ ಮತ್ತೆ ಚರ್ಚೆಗಳು ಹುಟ್ಟುಕೊಂಡಿದೆ. ಅಂದಹಾಗೆ ಜೆಜೆರೋ ಕ್ರೇಟರ್ ಗಳನ್ನ ಅನ್ವೇಷಿಸುವಂತ ಉದ್ದೇಶದಿಂದ ತನ್ನ ಕಾರ್ಯಾಚರಣೆಯ ಭಾಗವಾಗಿ ನಾಸಾ 2022ರಲ್ಲಿ ಪರ್ಸೆವೆರೆನ್ಸ್ ರೋವರ್ ಅನ್ನ ಮಂಗಳ ಗ್ರಹಕ್ಕೆ ಕಳುಹಿಸಿದೆ. ಈ ರೋವರ್ ಕಾರಿನ ಗಾತ್ರದಲ್ಲಿದ್ದು ಇದು ಮಂಗಳ ಗ್ರಹದ ಸುತ್ತಲೂ ಕೂಡ ಪ್ರಯಾಣವನ್ನ ಮಾಡ್ತಾ ಇದೆ ಮತ್ತು ಸಂಶೋಧನೆಯನ್ನ ನಡೆಸ್ತಾ ಇದೆ. ಏಪ್ರಿಲ್ 11ರಂದು ತಲೆಬುರುಡೆಯ ಆಕಾರದ ಬಂಡೆಯನ್ನ ಪತ್ತೆ ಹಚ್ಚಿದ ನಂತರ ಅದು ಅನ್ಯಗ್ರಹ ಜೀವಿಯ ಅವಶೇಷ ಅಂತಲೂ ಕೂಡ ಹೇಳಲಾಗ್ತಾ ಇದೆ. ಮಂಗಳ ಗ್ರಹದ ಜೆಜೆರೋ ಕ್ರೇಟರ್ಗಳಲ್ಲಿರುವಂತಹ ವಿಚ್ ಹ್ಯಾಜಲ್ ಬೆಟ್ಟದ ಸುತ್ತಲೂ ಕೂಡ ಅಲೆದಾಡ್ತಾ ಇರುವಂತಹ ರೋವರ್ ಈ ಬಂಡೆಯನ್ನ ಕಂಡು ಹಿಡಿದಿದೆ. ಈ ಬಂಡೆಯನ್ನ ಈಗ ಸ್ಕಲ್ ಹಿಲ್ ಅಂತಲೂ ಕೂಡ ಕರೆಯಲಾಗ್ತಾ ಇದೆ. ಮಂಗಳ ಗ್ರಹದ ಜೆಜೆರೋ ಕ್ರೇಟರ್ 28 ಮೈಲಿಗಳಷ್ಟು ಅಗಲವಾಗಿದೆ. ಲಕ್ಷಾಂತರ ವರ್ಷಗಳ ಹಿಂದೆ ಇದು ಸರೋವರ ಕೂಡ ಆಗಿತ್ತು ಅಂತ ಹೇಳಿ ವಿಜ್ಞಾನಿಗಳು ನಂಬ್ತಾರೆ. ಮತ್ತು ಹವಾಮಾನ ವೈಪರೀತ್ಯವು ಈಗ ಈ ಪ್ರದೇಶವನ್ನ ಒಣ ಹಾಗೂ ಧೂಳುಮಯವಾಗಿಸಿದೆ ಅಂತಲೂ ಕೂಡ ಹೇಳ್ತಾರೆ. ಸ್ಕಲ್ ಹಿಲ್ ಸಂಪೂರ್ಣವಾಗಿ ಕಲ್ಲಿನಿಂದ ಕೂಡಿಲ್ಲ. ಇದು ಸುತ್ತಮುತ್ತಲಿನ ಪ್ರದೇಶಕ್ಕಿಂತ ಬಹಳನೇ ವಿಭಿನ್ನವಾಗಿದೆ. ಸ್ಕಲ್ ಹಿಲ್ ಗಾಢ ಬಣ್ಣವನ್ನ ಹೊಂದಿರುವಂತದ್ದು. ಅದರ ಮೇಲೆ ಸಣ್ಣ ಸಣ್ಣ ರಂಧ್ರಗಳು ಕೂಡ ಇದೆ. ವಿಜ್ಞಾನಿಗಳು ಆರಂಭದಲ್ಲಿ ಈ ಸ್ಕಲ್ ಹಿಲ್ ಒಂದು ಕ್ಷುದ್ರ ಗ್ರಹ ಅಂತ ಹೇಳಿ ಭಾವಿಸಿದ್ರು. ಆದಾಗ್ಯೂ ಕೂಡ ರೋವರ್ನ ಸೂಪರ್ ಕ್ಯಾಮೆರಾದಲ್ಲಿ ಬಳಸಿಕೊಂಡು ರಾಸಾಯನಿಕ ವಿಶ್ಲೇಷಣೆ ನಡೆಸಿದಾಗ ಅದು ಕ್ಷುದ್ರ ಗ್ರಹ ಅಲ್ಲ ಅನ್ನೋದು ಗೊತ್ತಾಗಿದೆ. ಈ ಸ್ಕಲ್ ಹಿಲ್ ಅಲ್ಲಿಗೆ ಹೇಗೆ ಬಂತು ಅಂತ ಕಂಡು ಹಿಡಿಯೋದಕ್ಕೆ ಹೆಚ್ಚಿನ ಪರೀಕ್ಷೆಯನ್ನ ಕೂಡ ನಡೆಸಲಾಗುತ್ತೆ ಅಂತ ಹೇಳಿ ನಾಸಾ ತನ್ನ ಮಾಹಿತಿಯನ್ನ ಹಂಚಿಕೊಂಡಿದೆ. ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ತಮ್ಗೆ ಏನನ್ನಿಸ್ತು ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ಯಾರೆಲ್ಲ ಇನ್ನೂ ಕೂಡ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಒತ್ತಿ.